ಚಿಕ್ಕೋಡಿಯ ಪುರಸಭೆ ಸಿಬ್ಬಂದಿಗಳಿಂದ ವಾರದ ಸಂತೆಯಲ್ಲಿ ಬೇಕಾಬಿಟ್ಟಿ ಹಣ ವಸೂಲಿ ಮಾಡಿ ವ್ಯಾಪಾರಸ್ಥರಿಂದ 50 ರೂಪಾಯಿ ವಸೂಲಿ ಮಾಡಲಾಗುತ್ತಿದೆ. ಅಧಿಕಾರಿಗಳ ವಿರುದ್ಧ ರೈತ ಸಂಘದ ರಾಜ್ಯಾಧ್ಯಕ್ಷ ಚುನಪ್ಪ ಪೂಜಾರಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಮಾರುಕಟ್ಟೆಯಲ್ಲಿ ಯಾವುದೇ ರೀತಿಯಲ್ಲಿ ಮೂಲಭೂತ ಸೌಕರ್ಯ ಒದಗಿಸಿಲ್ಲ, ನಾವ್ಯಾಕೆ ಇವರಿಗೆ ಹಣ ನೀಡಬೇಕು? ರೈತರು ಹಾಗೂ ವ್ಯಾಪಾರಸ್ಥರನ್ನ ಸಿಬ್ಬಂದಿಗಳು ಜಕಾತಿ ಹೆಸರಲ್ಲಿ ಲೂಟಿ ಮಾಡುತ್ತಿದ್ದಾರೆ. ಚಿಕ್ಕೋಡಿ ಪಟ್ಟಣದ ಗುರುವಾರ ಸಂತೆಯಲ್ಲಿ ಈ ಘಟನೆ ನಡೆದಿದೆ. ಏನು ಚಿಕ್ಕೋಡಿಯಲ್ಲಿ ಬಾಜಿ ಮಾರ್ಕೆಟ್ದಲ್ಲಿ ನಾವೆಲ್ಲ ಕೂಡ ಸುಮಾರು ರೈತ ಸಂಘದ ರಾಜ್ಯ ಮುಖಂಡರು, ಜಿಲ್ಲೆಯ ಮುಖಂಡರು ಕೂಡ ಇಲ್ಲೆಲ್ಲ ಭಾಗವಹಿಸಿದ್ದೀವಿ. ಇಲ್ಲಿ ಭಾಳ ಇವತ್ತು ರೈತರ ಮೇಲೆ, ವ್ಯಾಪಾರಸ್ಥರ ಮೇಲೆ ಇಲ್ಲಿರ್ತಕ್ಕಂಥ ಪುರಸಭೆ ಇರಲಿ, ಈ ಭಾಗದ ಶಾಸಕರಿರಲಿ, ಇಲ್ಲಿರ್ತಕ್ಕಂಥ ತಾಲೂಕು ಆಡಳಿತ ಮತ್ತು ಪುರಸಭೆ ಇವರೆಲ್ಲರೂ ಕೂಡಿ ರೈತರನ್ನ ಮತ್ತು ವ್ಯಾಪಾರಸ್ಥರನ್ನ ಇವತ್ತು ಹಗಲಿನ ಲೂಟಿ ಮಾಡ್ತಕ್ಕಂಥ ಕೆಲಸ ಮಾಡತ್ತಾರ. ಯಾಕೆ ಏನಂತೇಳಿ ರೊಕ್ಕ ವಸೂಲಿತಿ ಮಾಡತ್ತಾರು. ಇವತ್ತು ಎಲ್ಲ ಕಡೆ ರಾಜ್ಯವ್ಯಾಪಿ 5 ರೂಪಾಯಿ, 2 ರೂಪಾಯಿ, 10 ರೂಪಾಯಿ ಜಕಾತಿ ತೊಗೊಂಡ್ರೆ ಇವ್ರು 50 ರೂಪಾಯಿ ಜಕಾತಿ ತೊಗೋತಾರ. ಇಲ್ಲಿ ಏನೂ ಕೂಡ 1 ರೂಪಾಯಿದು ಡೆವಲಪ್ಮೆಂಟ್ ಮಾಡಿಲ್ಲ. ಇವ್ರಿಗೆ ಯಾರಿಗೂ ಚಾಟದ ವ್ಯವಸ್ಥೆ ಇಲ್ಲ, ಬೆಡ್ಡ ವ್ಯವಸ್ಥೆ ಇಲ್ಲ, ಗಟ್ರದ ವ್ಯವಸ್ಥೆ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಟಾಯ್ಲೆಟ್ ವ್ಯವಸ್ಥೆ ಇಲ್ಲ, ಏನೂ ಇಲ್ಲ. ಇದನ್ನೆಲ್ಲ ಮಾಡಿ 5 ರೂಪಾಯಿ 10 ರೂಪಾಯಿ ಎಲ್ಲ ಕಡೆ ತೊಗೋತಾರೋ. ಇವ್ರು ಏನು 10 ವರ್ಷ 20 ವರ್ಷ 30 ವರ್ಷದಿಂದ ಬರೀ ಲೂಟಿನ ಮಾಡತ್ತಾರ. ಹಣ ಸಾವಿರಾರು ಮಂದಿ ಇವತ್ತಿಲ್ಲಿ ವ್ಯಾಪಾರಸ್ಥರ ವಾರದಾಗ 2 ಸಲ ವ್ಯಾಪಾರ ಮಾಡ್ತಾರೋ. ದಿವ್ಸಕ್ಕೆ ಕೂಡ ಸುಮಾರು 300-400 ಮಂದಿ ವ್ಯಾಪಾರ ಮಾಡ್ತಾರೆ. ದಿವಸ 1 ಲಕ್ಷ ರೂಪಾಯಿ ಲೂಟಿ ಮಾಡ್ತಾರೆ. ಇಲ್ಲಿ 365 ದಿವಸ ಎಷ್ಟು ಆತಪ್ಪ? 3.5 ಕೋಟಿ ರೂಪಾಯಿ ಆತ. ಹಿಂಗ 20, 30, 40 ವರ್ಷದಿಂದ ಲೂಟಿ ಮಾಡ್ಕೋತ ಹೊಂಟದಾರ. ಕೂಡಲೇ ಈ ಟೆಂಡರ್ ರದ್ದುಗೊಳಿಸಬೇಕು. ಜಿಲ್ಲಾಡಳಿತಕ್ಕೆ ಹಸಿರು ಸೇನೆ ಹಾಗೂ ರೈತ ಸಂಘದ ರಾಜ್ಯಾಧ್ಯಕ್ಷ ಚುನಪ್ಪ ಪೂಜಾರಿ ಆಗ್ರಹಿಸಿದ್ರು. ಅಜಿತ್ ಕೋತ್, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ.